ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಮುಖ್ಯವಾದಂತಹ ಮಂತ್ರವನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಉಪಯುಕ್ತಕಾರಿಯುವಂಥ ಮಂತ್ರ ಆಗಿದೆ. ಇದು ಏನಂತಂದರೆ, ಈ ಹಳ್ಳಿ ಕಡೆಗಳಲ್ಲಿ ತುಂಬಾ ಚೇಳುಗಳು ಮತ್ತು ಕಪ್ಪು ಚೇಳು ಅಂತ ಇರುತ್ತೆ, ಮಂಡ್ರಿಗಬ್ಬೆ ಅಂತಾರೆ ಅದನ್ನು. ಆ ಥರ ಚೇಳುಗಳು ಏನಾದರೂ ಯಾರಿಗನ್ನ ಕಚ್ಚಿದಾಗ ಇದಕ್ಕೆ ಮನೆಮದ್ದು ಯಾವುದು ಮತ್ತು ಆ ಚಳುಕು ಅನ್ನೋದು ಇಳಿದು ಹೋಗೋಕ್ಕೆ ಒಂದು ಮಂತ್ರವನ್ನು ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ಆ ಮಂತ್ರ ಯಾವುದು ಅಂತಲೂ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಯಾರಿಗೆ ಉಪಯುಕ್ತ ಆದಲ್ಲಿ ಅದನ್ನು ತಾವು ಮಾಡ್ಕೋಬೋದು. ನೋಡಿ, ಒಳ್ಳೆ ವಿಡಿಯೋಸನ್ನೇ ನಾನು ಶೇರ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿ, ನಿಮ್ಮೆಲ್ಲರಿಗೂ ಉಪಯೋಗ ಆಗುತ್ತೆ ಅಂತಲೇ ನಾನು ಇಂಥ ವಿಡಿಯೋಗಳನ್ನು ನಾನು ಶೇರ್ ಮಾಡಬೇಕು ಅಂತ ನಾನು ಕಲಿತಂತಹ ವಿದ್ಯೆಯನ್ನು ನಾನು ನಿಮ್ಮೆಲ್ಲರೂ ಉಪಯುಕ್ತಕ್ಕಾಗಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಎಲ್ಲರೂ ದಯವಿಟ್ಟು ನೋಡಿ, ನಿಮಗೆ ಯಾರಿಗೇ ಆ ರೀತಿ ಆದಲ್ಲಿ ನೀವು ಅದನ್ನು ಮಾಡ್ಬೋದು, ನೀವು ಕೂಡ ಮಾಡ್ಕೋಬೋದು. ಈಗ ನೋಡಿ, ಯಾರಿಗನ್ನ ಚೇಳು ಕಚ್ಚಿದರೆ ಅದು ಕೆಲವರಿಗೆ ಚಳುಕು ಅನ್ನೋದು ಜಾಸ್ತಿ ಆಗುತ್ತೆ. ನೋವು ಎಲ್ಲೇ ಗಾಯ ಇದ್ದರೂ ಅದು ಚಳುಕು ನೋವು, ಅದು ಚುಚ್ಚಿದ ಅಂತಹ ಎಲ್ಲಿ ಚುಚ್ಚಿದರೆ ಅಲ್ಲಿ ವಿಪರೀತ ನೋವಾಗುತ್ತೆ ಮತ್ತು ಚಳುಕಾಗುತ್ತೆ. ಈ ಚೇಳುಗಳು ಕಚ್ಚೋದು ಹಳ್ಳಿ ಕಡೆ ತುಂಬ ಸರ್ವೇ ಸಾಮಾನ್ಯ. ಬೇಸಿಗೆನಲ್ಲಿ ವಿಪರೀತ ಇರುತ್ತೆ. ಬಂಡೆಗಳ ಕೆಳಗಡೆ ಇಂಥ ಎಲ್ಲಾದರೂ ಸೌದೆಗಳು ಹಾಕಿರ್ತಾರೆ, ಅವುಗಳಲ್ಲಿ ಉತ್ಪತ್ತಿ ಆಗಿ ಅವು ಪಾಪ ಆಚೆಗೆ ಬಂದುಬಿಡ್ತವೆ ಸೆಕೆಗೆ. ಆ ಸೆಕೆಗೆ ಬಂದು ನಾವೆಲ್ಲಾದರೂ ಆ ಕಡೆ ಓಡಾಡಿದಾಗ ಅವು ನಾವು ಏನಾದರೂ ಹೆಜ್ಜೆ ಇಟ್ಟರೆ ಅವುಗಳ ಮೇಲೆ ಅವು ಕಚ್ಚುತ್ತವೆ. ಅದಕ್ಕೆ ಚೇಳಿಗೆ ಬಾಲದಲ್ಲಿ ಒಂದು ಮುಳ್ಳಿನ ಕೊಂಡಿ ಥರ ಇರುತ್ತೆ. ಅದರಿಂದ ಚುಚ್ಚಿದಾಗ ಅದರಲ್ಲಿರುವಂತಹ ವಿಷ ಎಲ್ಲ ನಮಗೆ ಅದು ಹೋಗಿಬಿಡುತ್ತೆ. ಆ ವಿಷ ಹೋದಾಗ ನಮಗೆ ಏನಾಗುತ್ತಂತಂದರೆ, ಕೆಲವರಿಗೆ ಥಂಡಿ ಆಗುವಂತಹ ಸಾಧ್ಯತೆ ಕೂಡ ಇದೆ. ಆ ಥಂಡಿ ಅನ್ನೋದು ಕೆಲವೊಬ್ಬರಿಗೆ ಮಾತ್ರ ಆಗುತ್ತೆ, ಎಲ್ಲರಿಗೂ ಆಗೋದಿಲ್ಲ. ಚಳುಕು ನೋವಂತೂ ವಿಪರೀತ ಎಲ್ಲರಿಗೂ ಹಾಗೇ ಆಗುತ್ತೆ. ಈ ಥಂಡಿ ಆಗೋದು ಕೆಲವ್ರ ಮೈಗೆ ಆಗೋದಿಲ್ಲ. ಅಂಥವ್ರಿಗೆ ಬಾಯಲ್ಲಿ ನೊರೆ ಬಂದ್ಬಿಡುತ್ತೆ ಮತ್ತು ಪ್ರಜ್ಞೆ ತಪ್ಪಿ ಹೋಗಿ ಅವರು ಎಷ್ಟು ನಾವು ಎಬ್ಬಿಸಿದರೂ ಕೂಡ ಎದ್ದೇಳಲ್ಲ. ಅಂಥವರಿಗೆ ಇದು ಉಪಯುಕ್ತವಾದಂತಹ ಔಷಧಿ ಕೂಡ ಆಗಿದೆ. ಈಗ ನಾನು ಹೇಳುವಂತಹ ಔಷಧಿಗಳನ್ನು ನಾವು ನೋಡ್ತಾ ಬರೋಣ. ನೋಡಿ, ಈ ಚೇಳು ಕಚ್ಚಿ ಯಾರಿಗನ್ನ ಹುಷಾರಿಲ್ದಿರ ಪ್ರಜ್ಞೆ ತಪ್ಪಿ ಬಾಯಲ್ಲಿ ನೊರೆ ಬಂದು ಅವರು ಪ್ರಜ್ಞಾಹೀನರಾಗ್ಬಿಟ್ಟಿರ್ತಾರೆ. ನಾವು ಎಷ್ಟು ಎಬ್ಬಿಸಿದರೂ ಕೂಡ ಎದ್ದೇಳೋದಿಲ್ಲ. ಅವ್ರು ಏನಾಗ್ಬಿಡ್ತಾರೆ ಅಂತಂದರೆ, ತುಂಬ ಹೊತ್ತು ಆದಮೇಲೆ ಥಂಡಿ ಆಗಿಬಿಟ್ಟು ಅವರು ತೀರ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂತಂದರೆ ಇದು ನಾನು ರಿಯಲ್ ಆಗಿ ನೋಡಿರುವಂತಹದ್ದು. ಸಣ್ಣ ಮಗುವಿನಲ್ಲಿ ನಾನು ಅಂದರೆ ಒಂದು 8ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾಗ ನಮ್ಮ ಮಾಮನ ಮಗನಿಗೆ ಅವನು 6ನೇ ಕ್ಲಾಸೋ ಏನೋ ಇದ್ದ, ಆ ಹುಡುಗನಿಗೆ ಕಚ್ಚಿತ್ತು ಚೇಳು. ಆ ಚೇಳು ಕಚ್ಚಿ ಅವನಿಗೆ ಪ್ರಜ್ಞಾಹೀನನಾಗಿ ಬಾಯಲ್ಲಿ ನೊರೆ ಬಂದುಬಿಟ್ಟಿತ್ತು. ಆಗ ನಮ್ಮ ದೊಡ್ಡಪ್ಪನ ಕರ್ಕೊಂಡು ಬಂದು ತೋರಿಸಿದ್ರು. ಅಯ್ಯೋ, ಈ ರೀತಿ ಆಗಿಬಿಟ್ಟಿದೆ, ಅವನು ಎದ್ದೇಳ್ತಾ ಇಲ್ಲ ಅಂತ. ಆನಂತರ ನಮ್ಮ ದೊಡ್ಡಪ್ಪ ಏನು ಮಾಡಿದ್ರು ಅಂತಂದರೆ, ಒಂದು ಮಂತ್ರ ಹಾಕಿ ಅವನಿಗೆ ಅಮೃತಾಂಜನ್ ಎಲ್ಲಿದೆಯೋ ಎತ್ಕೊಂಬರ್ರಿ, ಯಾರ ಮನೆಯಲ್ಲ ಅಂತ ಕೇಳಿದರು. ಆಗ ನಮ್ಮ ಮನೆಯಲ್ಲಿ ಅಮೃತಾಂಜನ್ ಇತ್ತು. ನಾನು ಎತ್ಕೊಂಡು ಓಡೋದೆ ನಮ್ಮ ಮಾವ ಅವ್ರ ಮನೆ ಹತ್ರ. ಎತ್ಕೊಂಡು ಓಡೋದ್ರೆ ಆಗ ಅದನ್ನು ಮೈಗೆ, ಬೆನ್ನಿನ ಮೇಲೆ ಮತ್ತು ಎದೆಗೆ, ಕೈಗೂ ಕಾಲಿಗೂ ತುಂಬಾ ಸವರಿಬಿಟ್ಟು ಉಜ್ಜಿದ್ರು. ಆಗ ಅವರು ಆ ಹುಡುಗ ಎದ್ದು ಕಣ್ಬಿಟ್ಟು ಆವಾಗ ಮಾತಾಡಿಸಿದ, ಏನಾಗಿದೆ ನನಗೆ ಅಂತ, ಮತ್ತು ಕಾಲು ನೋವು ಚಳುಕು ನನಗೆ ಅಂತ ಹತ್ಕೊಂಡು ಕೂತ್ಕೊಂಡ. ಆಗ ಕೆಲವೊಂದು ಸೊಪ್ಪನ್ನು ತರಲಿಕ್ಕೆ ಹೇಳಿದ್ರು. ಅಷ್ಟು ಹೊತ್ತಲ್ಲಿ ಹೋಗಿ ಆ ಮರದಲ್ಲಿ ಒಂದು 8 ಸೊಪ್ಪನ್ನು ಕಿತ್ಕೊಂಡ್ಬಂದರು. ಎಳೆ ಸೊಪ್ಪನ್ನು ಕಿತ್ಕೊಂಡ್ಬಂದು ಒಂದು 3 ಸೊಪ್ಪನ್ನು ಹರಿದುಬಿಟ್ಟು
ಹೊಟ್ಟೆಗೆ ಕೊಟ್ಟರು, ಹಗದ್ಬಿಟ್ಟು ತಿಂದುಬಿಡು ಅಂತ ಚೆನ್ನಾಗಿ ಹರಿದುಬಿಟ್ಟು ಕೊಟ್ಟಿದ್ದರು. ನುಣ್ಣಿಗೆ ಒಳ್ಳೆ ಇದರಲ್ಲೇ ಒಳ್ಳೆ ಜಾಗದಲ್ಲೇ ಹರಿದುಬಿಟ್ಟು ಕೊಟ್ಟರು. ಅದನ್ನು ತಿಂದುಬಿಟ್ಟ. ಅಗಿದುಕೊಂಡು ತಿನ್ನೋರಿದ್ದರೆ ತಿಂದು ಬಿಡ್ಬೋದು, ಸಣ್ಣ ಮಕ್ಕಳಾದರೆ ಹಗಿಯಲ್ಲ ಅಂತ ಅಂದ್ಬಿಟ್ಟು ಅವರು ಹರಿದು ಕೊಟ್ಟಿದ್ದು. ಅವನು ಇನ್ನು ಏಳನೇ ಕ್ಲಾಸಲ್ಲೋ ಏನೋ ಇದ್ದ. ನಂತರ ಅದೇ ಸೊಪ್ಪನ್ನು ಒಂದು 4 ಸೊಪ್ಪನ್ನು ನುಣ್ಣಗೆ ಹರಿದುಬಿಟ್ಟು, ಎಳೆ ಸೊಪ್ಪಾಗಿರಬೇಕು, ಅದನ್ನು ಹರಿದುಬಿಟ್ಟು ಅದನ್ನು ಎಲ್ಲಿ ಕಚ್ಚಿದೆಯೋ ಆ ಜಾಗದಲ್ಲಿ ಅದರ ಮೇಲೆ ಅಂಟಿಸಿ ಬಿಟ್ಟರು. ಆಗ ಅದರಲ್ಲಿರುವಂತಹ ವಿಷ ಎಲ್ಲ ಆಚೆಗೆ ಬಂದ್ಬಿಡುತ್ತೆ, ಭಯ ಪಡಬೇಡಿ, ಚೆನ್ನಾಗಿ ಆಗ್ತಾನೆ ಮಗ ಅಂತ ಅಂದ್ಬಿಟ್ಟು ಹೇಳಿದರು ನಮ್ಮ ದೊಡ್ಡಪ್ಪನ. ಮತ್ತು ಅದಕ್ಕೆ ಒಂದು ಮಂತ್ರ ಕೂಡ. ಈಗ ಮಂತ್ರವನ್ನು ನೋಡೋಣ. గజ గజ పట్నం 7000 ఎరతేల కద్దు 10,000 పచ్చతేల కద్దు దాండిలో ఒక తేలు అగ్గికోష్టన తగ్గిదిగు ಓಂ ದಿಗು ಚೂಮ್ ದಿಗು ಅಂತ ಮಂತ್ರ. ಈ ಮಂತ್ರವನ್ನು ಎಲ್ಲಿ ಚೇಲು ಕಚ್ಚಿರುತ್ತೋ ಆ ಜಾಗದಲ್ಲಿ 3 ಸಲ ಹೇಳಿ ಮೇಲಿನಿಂದ ಕೆಳಗಡೆಗೆ ಚೋಮ್ ದಿಗು ಚೂಮ್ ದಿಗು ಅಂತ 3 ಸಲ ಆ ಮಂತ್ರ ಹೇಳಿದಾಗೆಲ್ಲ ಹೇಳಿದರೆ ಆ ಚಳುಕು ಅನ್ನೋದು ಹಿಡಿದು ಹೋಗುತ್ತೆ. ಆ ಚಳುಕು ಅನ್ನೋದು ಹಿಡಿದು ಹೋದರೆ ನೋವು ಒಂದು 3 ಗಂಟೆ ಟೈಮ್ ಇದ್ದೇ ಇರುತ್ತೆ, ನೋವು ಕೂಡ ಕಡಿಮೆ ಆಗಿಬಿಡುತ್ತೆ. ಯಾಕಂತಂದರೆ ಔಷಧಿ ನಾವು ಸೊಪ್ಪನ್ನು ಇಟ್ಟಿರೋದರಿಂದ ಆ ಔಷಧಿ ಕೂಡ ತುಂಬಾ ಕೆಲಸ ಮಾಡುತ್ತೆ. ಆ ನೋವು ಅನ್ನೋದು ಕೂಡ ಬೇಗನೆ ಕಡಿಮೆ ಆಗುತ್ತೆ. ಒಂದು ಅರ್ಧ ಗಂಟೆನಲ್ಲೇ ನೋವು ಕಡಿಮೆ ಆಗಿಬಿಡುತ್ತೆ. ಸುಮಾರಾಗಿ ನೋವು ಇರ್ಬೋದು, ಅಷ್ಟೇ, ಚಳುಕು ಕೂಡ ಕಡಿಮೆ ಆಗಿಬಿಡುತ್ತೆ. ಈಗ ಆ ಸೊಪ್ಪು ಯಾವುದು ಅನ್ನೋದನ್ನು ನೋಡೋಣ. ಮತ್ತೆ ಸೊಪ್ಪು ಮುಂದೆ ತೋರಿಸ್ತೀನಿ. ಈ ಮಂತ್ರವನ್ನು ಯಾರೇ ಕಲಿಬೇಕಾದರೆ ಪೂರ್ವ ದಿಕ್ಕಿಗೆ ತಲೆಗೆ ಸ್ನಾನ ಮಾಡಿಕೊಂಡ ದಿನ ಒಂದು ಪೂರ್ವ ದಿಕ್ಕಿಗೆ ಕುಳಿತುಕೊಂಡು ಬೆಳಗ್ಗೆ ಟೈಮ್ನಲ್ಲಾಗಲಿ ಇಲ್ಲ ಸಾಯಂಕಾಲದ ಟೈಮ್ನಲ್ಲಾಗಲಿ ಪೂರ್ವ ದಿಕ್ಕಿಗೆ ಕುಳಿತುಕೊಂಡು 1001 ಸಲ ಪಠನೆ ಮಾಡಿದ್ದಾದಲ್ಲಿ ಅವರಿಗೆ ಈ ಮಂತ್ರ ಹೊಲಿಯುತ್ತೆ. ಆಗ ಅವರು ಯಾರಿಗೆ ಬೇಕಾದರೂ ಈ ಮಂತ್ರವನ್ನು ಹೇಳ್ಬೋದು, ಉಪಯೋಗಿಸ್ಕೋಬೋದು. ಈ ಮಂತ್ರವನ್ನು ಯಾರೇ ಕಲಿತರೂ ಕೂಡ ಒಳ್ಳೆಯದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಬನ್ನಿ ಈಗ ಆ ಸೊಪ್ಪನ್ನು ಯಾವುದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇದೇ ಆ ಮರ. ಎಲ್ಲ ಕಡೆಗಳಲ್ಲೂ ಸಿಕ್ಕುತ್ತೆ ಈ ಮರ. ರೋಡ್ ಸೈಡಲ್ಲಿ, ಸಿಟಿನಲ್ಲಾಗಲಿ ಟೌನಲ್ಲಾಗಲಿ ಎಲ್ಲ ಕಡೆಯೂ ಸಿಗುತ್ತೆ. ಹಳ್ಳಿ ಕಡೆಯಂತೂ ಲೆಕ್ಕವಿಲ್ಲದಷ್ಟು ಮರಗಳು ಸಿಗುತ್ತೆ. ಈ ಮರದ ಹೆಸರು ಹೊಂಗೆ ಮರ. ಪ್ರತಿಯೊಬ್ಬರಿಗೂ ತಿಳಿದಿರುತ್ತೆ ಹೊಂಗೆ ಮರ ಅಂತ. ಈ ಹೊಂಗೆ ಮರದ ಎಲೆಗಳು ಸಣ್ಣದಾಗಿರುವಂತಹ 3 ಎಲೆನ ಹರಿದು ಬಿಟ್ಟು ನುಣ್ಣಿಗೆ ಅದನ್ನು ತಿನ್ನಲಿಕ್ಕೆ ಕೊಟ್ಟುಬಿಡಬೇಕು ಹೊಟ್ಟೆಗೆ. ಅದು ತಿಂದರೆ ಆ ಚಳುಕು ಅನ್ನೋದು ಕಡಿಮೆ ಆಗುತ್ತೆ. ಮತ್ತು ಇದೇ ಒಂದು 3 ಎಲೆನ ನುಣ್ಣಿಗೆ ಹರಿದುಬಿಟ್ಟು ಎಲ್ಲಿ ಚೇಳು ಕಚ್ಚಿರುತ್ತೋ ಆ ಗಾಯದ ಮೇಲೆ ಹಿಟ್ಟು ಬಿಡಬೇಕು. ಹಿಟ್ಟು ಹಾಗೆ ಬಿಟ್ಟರೆ ಅದು ಏನು ಮಾಡುತ್ತಂತಂದರೆ ಆ ವಿಷನೆಲ್ಲ ಹೀರ್ಕೊಂಬಿಡುತ್ತೆ. ಆ ಸೊಪ್ಪು ಆ ಗಾಯದ ಮೇಲೆ ಹದಿಮಿ ಬಿಟ್ಟು ಬಿಡಬೇಕು. ನೋಡಿ, ಈ ಮಂತ್ರಗಳು ಮತ್ತು ತಂತ್ರಗಳು ಮತ್ತಷ್ಟನ್ನು ನಾನು ಶೇರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ನೀವು ನನಗೆ ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟೂ ಕೂಡ ಅದಕ್ಕೆ ಮಿಗಿಲಾಗಿ ನಾನು ಎಲ್ಲ ಯಾವ ಥರದ್ದು ಬೇಕೋ ಪ್ರತಿಯೊಂದನ್ನು ನಾನು ಶೇರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ನಿಮಗೆ ಏನು ಬೇಕೋ, ಮಾಟ ಮಂತ್ರಗಳ ಬಗ್ಗೆ ಏನು ಬೇಕೋ ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿದರೆ ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ನೀವು ಎಷ್ಟು ನನಗೆ ಎನ್ಕರೇಜ್ ಮಾಡಿದ್ರೋ ಅಷ್ಟು ಕೂಡ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.